ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಂದಿ ಬೆಟ್ಟ ಅಥವಾ ನಂದಿ ದುರ್ಗ ಅನ್ನುವಂತಹ ಒಂದು ನಂದಿ ಬೆಟ್ಟ ಎಲ್ಲರಿಗೂ ಗೊತ್ತು ಕಾಮನ್ ಆಗಿ. ಸೊ ಅದರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಿಂತ ಮೊದಲು ನನ್ನ ಚಾನಲ್ ಮಮಸೋ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿಗೆ ಹತ್ರದಲ್ಲೇ ಇರೋದು 45 ಕಿಲೋಮೀಟರ್ ದೂರದಲ್ಲೇ ಇರೋದು ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಬರುತ್ತೆ. ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟರ್ ಆಗೋದು. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಈ ನಂದಿ ಬೆಟ್ಟ ಅನ್ನೋದು ಬರುತ್ತೆ. ಸೊ ನಂದಿ ಬೆಟ್ಟಕ್ಕೆ ನಂದಿ ಬೆಟ್ಟ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದನ್ನು ನೋಡೋದಾದರೆ, ಚೋಳರ ಕಾಲದಲ್ಲಿ ಈ ಬೆಟ್ಟನ ಆನಂದಗಿರಿ ಅಂತ ಕರೀತಾ ಇದ್ರಂತೆ. ಆನಂದಗಿರಿ ಅಂದರೆ ಸಂತೋಷದಿಂದ ಕೂಡಿರುವಂತಹ ಬೆಟ್ಟ ಎಂದು ಅರ್ಥ. ಆಮೇಲೆ ಯೋಗನಂದೀಶ್ವರ ಅಥವಾ ಭೋಗನಂದೀಶ್ವರ ಎಂಬುವಂಥ ಒಂದು ತಪಸ್ವಿ ಇಲ್ಲಿ ತಪಸ್ಸು ಮಾಡಿದ ಕಾರಣದಿಂದನೂ ಇದನ್ನು ನಂದಿ ಬೆಟ್ಟ ಅಂತ ಕರೀತಾರಂತೆ. ಮತ್ತು ಈ ಬೆಟ್ಟ ನೋಡೋಕ್ಕೆ ಒಂದು ನಿದ್ರೆ ಮಾಡ್ತಾ ಇರೋಂಥ ನಂದಿ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರನೂ ಇದಕ್ಕೆ ನಂದಿ ಬೆಟ್ಟ ಅಂತ ಹೆಸರು ಬಂದಿರ್ಬೋದು. ಸೊ ನಂದಿ ಬೆಟ್ಟ ಅನ್ನೋ ಹೆಸರು ಯಾವುದೇ ಕಾರಣಕ್ಕೆ ಬಂದಿದ್ರೂ ಅದು ಇವತ್ತು ತುಂಬ ಫೇಮಸ್. ಇದು ಸಮುದ್ರ ಮಟ್ಟದಿಂದ 1478 ಮೀಟರ್ ಅಷ್ಟು ಹೈಟಲ್ಲಿದೆ, ಎತ್ತರದಲ್ಲಿದೆ. ಸೊ ಅದಕ್ಕಾಗಿ ಇಲ್ಲಿನ ಉಷ್ಣಾಂಶ ಯಾವಾಗೂ ಚೆನ್ನಾಗಿರುತ್ತೆ. ತುಂಬ ಜನ ಇಲ್ಲಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಇರುವಂತಹ ಹೊರಗಡೆಯಿಂದ ಬಂದಿರುವಂತಹ ತುಂಬ ಜನ ಇಲ್ಲಿ ಹೋಗಿ ವೀಕೆಂಡ್ಸಲ್ಲಿ ಅಥವಾ ಮೇ ಬಿ ವೀಕ್ ಡೇಸಲ್ಲಾಗಿರ್ಬೋದು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಸೊ ಹಾಗಾದರೆ ಈಗಿರೋ ಪರಿಸ್ಥಿತಿಯಲ್ಲಿ ಹೆಂಗಿದೆ ಅಂದರೆ, ಯುವಕರು, ಹುಡುಗಿರು, ಲವರ್ಸು ಏನಾದರೂ ಆಗಿರ್ಬೋದು, ಅವರು ನಂದಿ ಬೆಟ್ಟಕ್ಕೆ ಹೋಗುವಂಥ ಕಾರಣನೇ ಬೇರೆ ಆಗಿರುತ್ತೆ. ಈಗಿನ ನಂದಿ ಬೆಟ್ಟಕ್ಕೆ ನೀವು ಹೋಗಿ ನೋಡ್ಬೋದು, ತುಂಬ ಜನ ಫೋಟೋಸ್ಗಳನ್ನು ತಗೊಳಕ್ಕೆ ಹೋಗ್ತಾರೆ. ಅಲ್ಲಿನ ಪ್ರಕೃತಿಯನ್ನು ಯಾರೂ ಎಂಜಾಯ್ ಮಾಡೋಕ್ಕೆ ಹೋಗಲ್ಲ. ಸೊ ನಂದಿ ಬೆಟ್ಟ ಇವಾಗ ಒಂದು ಫೋಟೋ ಸ್ಟುಡಿಯೋ ಥರ ಆಗಿದೆ. ಯುವಕರ ಚಟುವಟಿಕೆಗಳಿಗೆಲ್ಲ ಅದು ತುಂಬ ಹೆಸರುವಾಸಿಯಾಗಿದೆ. ಸೊ ಆದ್ದರಿಂದ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ಬೆಟ್ಟಕ್ಕೆ ಹೋಗೋ ಮೊದಲು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದರೆ ನಂದಿ ಬೆಟ್ಟಕ್ಕೆ ಸುಮಾರು ಇತಿಹಾಸ ಇದೆ. ಅಲ್ಲಿ ಹೋಗಿ ನೀವು ಗಮನಿಸಬಹುದು. ಅಲ್ಲಿ ಒಂದು ಟಿಪ್ಪು ಸುಲ್ತಾನ ವಿಶ್ರಾಂತಿ ಗೃಹ ಇದೆ, ನೆಹರೂರವರ ಒಂದು ವಿಶ್ರಾಂತಿ ಗೃಹ ಇದೆ. ಅಲ್ಲಿ ಒಂದು ಸುಮಾರು ವ್ಯೂ ಪಾಯಿಂಟ್ಸ್ಗಳಿದ್ದಾವೆ, ಸಸ್ಯರಾಶಿಗಳಿದ್ದಾವೆ. ಎಲ್ಲೂ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಕಾಣದೇ ಇರುವಂಥ ಸಸ್ಯರಾಶಿಗಳು ಅಲ್ಲಿದ್ದಾವೆ. ಅದರ ಬಗ್ಗೆ ಮಾತಾಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ನಂದಿ ಬೆಟ್ಟವು ಸಮುದ್ರ ಮಟ್ಟದಿಂದ 1478 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳಿದೆ ನಾನು. ಸೊ ಇದನ್ನು ಅಡಿಗಳಲ್ಲಿ ನೋಡೋದಾದರೆ 4851 ಅಡಿಗಳು ಬರುತ್ತೆ. ಸೊ ಇದು ದೇವನಹಳ್ಳಿ ಹೆದ್ದಾರಿಯಲ್ಲಿ ಬರುತ್ತೆ, ಏರ್ಪೋರ್ಟ್ಗೆ ಹತ್ತಿರವಾಗಿ ಬರುತ್ತೆ. ಅಮೆಚೂರ್ ರೇಡಿಯೋ ಆಪರೇಟರ್ಗಳ ಮರು ಪ್ರಸಾರಣಾ ಕೇಂದ್ರವು ನಂದಿ ಬೆಟ್ಟದ ಮೇಲೆ ಇದೆ. ಈ ಪ್ರಸಾರಣ ಕೇಂದ್ರವು 145.700 RX ಮೈನಸ್ 600 TX ಕಾಲ್ ಸೈಸ್ VU2RSB ನ ಜೊತೆ ಕೆಲಸ ಮಾಡುತ್ತೆ. ಹಾಗೂ ನಂದಿ ಬೆಟ್ಟವು ಇನ್ನೊಂದು ವಿಷಯಕ್ಕೆ ಫೇಮಸ್ ಆಗಿದೆ. 1791 ಅಕ್ಟೋಬರ್ 19 ಮೈಸೂರಿನ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಅಧಿಕಾರಿ ಕಾರ್ನ್ವಾಲಿಸ್ ಅವರ ನಡುವೆ ನಡೆದ ಮೊದಲ ಯುದ್ಧದಿಂದನೂ ಸಹ ಇದು ತುಂಬ ಫೇಮಸ್ ಆಗಿದೆ. ನಂತರದ ದಿನಗಳಲ್ಲಿ ನೋಡುವುದಾದರೆ ಇದು ಬ್ರಿಟಿಷ್ ರಾಜ್ ಅಧಿಕಾರಿಗಳಿಗೆ ಬೇಸಿಗೆ ತಂಗುದಾಣವಾಗಿತ್ತು. ಫ್ರಾನ್ಸಿಸ್ ಕಾರ್ನಿಂಗ್ಹ್ಯಾಮ್ ಅವರು ಸರ್ ಮಾರ್ಕ್ ಕಬ್ಬನ್ ಅವರೊಂದಿಗೆ ಬೇಸಿಗೆಯಲ್ಲಿ ವಾಸ ಮಾಡಲು ಇಲ್ಲಿ ಒಂದು ಮನೆಯನ್ನು ಸಹ ನಿರ್ಮಿಸಿದ್ದರು ಅನ್ನೋದು ಒಂದು ಇತಿಹಾಸ. ಸಸ್ಯಗಳ ಬೆಳವಣಿಗೆಯಲ್ಲಿ ಇತರೆ ಎತ್ತರದ ಬೆಟ್ಟಗಳಿಗಿರುವಂತಹ ವಿಶಿಷ್ಟಗಳು ಇಲ್ಲೂ ಸಹ ಇದೆ. ಕೋಟೆ ಒಳಗೆ ಶಿಖರದಲ್ಲಿ ಬಹಳಷ್ಟು ದೊಡ್ಡ ಮರಗಳು, ವಿಶೇಷ ಸಸ್ಯಗಳು, ಉದಾಹರಣೆಗೆ ನೀಲಗಿರಿ, ಕಾಫಿ ಅರೇಬಿಕಾ ಅಂತಹ ಒಂದು ದೇಸಿ ತಳಿಗಳು ಸಹ ಇಲ್ಲಿ ಬೆಳೆದಿವೆ. ಪ್ರತಿದಿನ ಬೆಳಿಗ್ಗೆ ಮರಗಳು ನೀರಿನಿಂದ ಆವೃತವಾಗಿರುತ್ತದೆ. ಸೊ ತೇವ ಹೊಂದಿರುವ ಕಾಡು ಸಸ್ಯಗಳು, ತಳಿಗಳು, ಪ್ರಾಣಿಗಳು ಬೆಳೆಯಲು ಇದು ಸೂಕ್ತವಾದ ಒಂದು ವಾತಾವರಣ. ಪಕ್ಷಿಗಳ ಸಂತಾನೋತ್ಪತ್ತಿಯು ಈ ಬೆಟ್ಟಗಳಲ್ಲಿ ಹೆಚ್ಚಾಗಿದೆ. ನಿತ್ಯ ಹಸಿರಾಗಿರುವ ಕಾಡಿನಿಂದ ಆವೃತವಾಗಿರುವ ಈ ಬೆಟ್ಟದ ಮೇಲ್ಭಾಗವು ಚಳಿಗಾಲದಲ್ಲಿ ಕೆಲ ತಳಿ ಹಕ್ಕಿಗಳ ವಲಸೆ ಬರುವ ಸ್ಥಾನವಾಗಿದೆ. ಆ ಹಕ್ಕಿಗಳೆಂದರೆ ಕೋಗಿಲೆ ತಳಿಗಳು, ಕೀಟ ಹಿಡಿದ ಪಕ್ಷಿಗಳು, ಕಾಡು ಹಕ್ಕಿಗಳು, ಹಾಡುವ ಹಕ್ಕಿಗಳು ಇತ್ಯಾದಿ. ಹಾಗೆಯೇ ಇಲ್ಲಿ ಪೆಲ್ಪಿಡ್
ಎನ್ನುವಂತಹ ಹಾವುಗಳು ಸಹ ಕಾಣಿಸಿಕೊಳ್ಳುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಫಿಲ್ ಮಿಲ್ಪಿಡ್ಗಳು ನಂದಿ ಬೆಟ್ಟದಲ್ಲಿ ಕಾಣಿಸುತ್ತೆ ಅಂತ ವೈಜ್ಞಾನಿಗಳು ಹೇಳಿದ್ದಾರೆ. ಇಂಡಿಯಾ ಪರ್ಯಾಯ ದ್ವೀಪದಿಂದ ಬೆಟ್ಟಗಳಲ್ಲಿರುವ ಹಳದಿ ಕುತ್ತಿಗೆಯ ಬುಲ್ಬುಲ್ಗಳು ಸಹ ಈ ಬೆಟ್ಟದ ಇಳಿಜಾರಿನಲ್ಲಿ ಮನೆ ಮಾಡಿಕೊಂಡಿವೆ ಅನ್ನೋದು ಸೈಂಟಿಸ್ಟ್ಗಳ ವಾದ. ಸೊ ಇಲ್ಲಿ ಕೆಲವು ನೋಡಲೇಬೇಕಾದಂತಹ ಜಾಗಗಳಿದ್ದಾವೆ, ಅವುಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರುವಂತೆ ಟಿಪ್ಪು ಡ್ರಾಪ್ ಅಂತ ಕರೀತಾರೆ. ಈ ಸ್ಥಳದಲ್ಲಿ ಟಿಪ್ಪು ಸುಲ್ತಾನು ತಪ್ಪಿತಸ್ಥರು ಎಂದು ನಿರ್ಣಯವಾದ ಖೈದಿಗಳನ್ನು ಮೇಲಿಂದ ಕೆಳಗೆ ತಳ್ಳಿ ಸಾಯಿಸಲಾಗುತ್ತಿತ್ತು ಅಂತ ಒಂದು ಇತಿಹಾಸ. ಇದರಿಂದಾಗಿ ಈ ಸ್ಥಳವು ಫೇಮಸ್ ಆಗಿದೆ. ಸೊ ಟಿಪ್ಪು ಕೆಲ ಸಮಯದಲ್ಲಿ ಇಲ್ಲಿ ವಿಶ್ರಾಂತಿ ಪಡೆಯಲು ಸಹ ಬರ್ತಾ ಇದ್ದ ಅನ್ನೋ ಒಂದು ಇತಿಹಾಸ. ಎರಡನೇದಾಗಿ ಕುದುರೆ ದಾರಿ. ಕೋಟೆ ಈಶಾನ್ಯ ದಿಕ್ಕಿಗೆ ಒಂದು ಕಲ್ಲು ಬಾಗಿಲಿದೆ, ನೀವು ಗಮನಿಸಿರ್ತೀರ. ಸೊ ಇದನ್ನು ಕುದುರೆಗಳ ಬೆನ್ನ ಮೇಲೆ ಕುಳಿತು ಸೈನಿಕರು ಮೇಲೆ ಹತ್ತಲು ಈ ಕೋಟೆ ಬಾಗಿಲನ್ನು ಬಳಸ್ತಾ ಇದ್ದಂತೆ, ಕಲ್ಲು ಬಾಗಿಲನ್ನು ಬಳಸ್ತಾ ಇದ್ರಂತೆ. ಆವಾಗಲೇ ಹೇಳಿದಾಗೆ ಜವಾಹರಲಾಲ್ ನೆಹರು ಅವರು ಸಹ ಇಲ್ಲಿಗೆ ಬರ್ತಾ ಇದ್ರು. ಸೊ ಆದ್ದರಿಂದ ಇಲ್ಲಿ ಒಂದು ಮಕ್ಕಳ ಆಟದ ಮೈದಾನವನ್ನು ಸಹ ನೀವು ಕಾಣಬಹುದು. ಹಾಗೆ ಇಲ್ಲಿ ಹಲವಾರು ದೇವಸ್ಥಾನಗಳು, ಮೇಲುಗಡೆ ಬೆಟ್ಟದ ಮೇಲುಗಡೆ ಶ್ರೀ ಭೋಗ ನರಸಿಂಹ, ಉಗ್ರ ನರಸಿಂಹ ಮತ್ತು ಇತರೆ ಪುರಾತನ ದೇವಾಲಯಗಳನ್ನು ನೋಡಬಹುದು. ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನ ಬೆಟ್ಟದ ತುದಿಯಲ್ಲಿದೆ, ಅದನ್ನು ಸಹ ನಾವು ಅಲ್ಲಿ ವೀಕ್ಷಿಸಬಹುದು. ಹಾಗೆಯೇ ಈ ಬೆಟ್ಟವು ಕೆಲವು ನದಿಗಳಿಗೆ ಉಗಮ ಸ್ಥಾನವೂ ಆಗಿದೆ. ಪೆನ್ನಾರ್, ಪೊನ್ನಯ್ಯಾರ್, ಪಾಲಾರ್ ಮತ್ತು ಅರ್ಕಾವತಿ ನದಿಗಳ ಉಗಮ ಸ್ಥಾನವಾಗಿದೆ. ಸೊ ನಾವು ಅರ್ಕಾವತಿ ನದಿಯ ಉಗಮ ಸ್ಥಾನವನ್ನು ಸಹ ನಾವು ಅಲ್ಲಿ, ನದಿಯ ಮೂಲವನ್ನು ಸಹ ನಾವು ಅಲ್ಲಿ ನೋಡಬಹುದು. ನದಿ ಬೆಟ್ಟದ ಪಾಲಾರ್ ನದಿಯು ಉಗಮ ಸ್ಥಾನವು ಅಲ್ಲಿ ನಾವು ನೋಡಬಹುದು. ಕೊನೆಯದಾಗಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೆಂಗಳೂರಿನಿಂದ ತುಂಬ ಹತ್ತಿರ ಇರೋದ್ರಿಂದ ಈ ನಂದಿ ಬೆಟ್ಟಕ್ಕೆ ಎಲ್ಲರೂ ಹೋಗಿ ನೋಡಿ ವೀಕ್ಷಣೆ ಮಾಡಿ, ಆದಷ್ಟು ಸೈಕಲ್ಗಳನ್ನ ಯೂಸ್ ಮಾಡಿ, ಟೂ ವೀಲರ್ಸ್ನ ಯೂಸ್ ಮಾಡಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು. ಸೂಪರ್ ಆಗಿರೋ ಜಾಗ. ನಾನು ಚಿಕ್ಕವರಿದ್ದಾಗ ಹೋಗ್ತಾ ಇದ್ದೆ, ಆವಾಗ ಜನ ಕಡಿಮೆ ಇರ್ತಾಯಿದ್ರು. ಸೊ ವೆದರ್ ಚೆನ್ನಾಗಿರ್ತಾಯಿತ್ತು, ನೇಚರ್ ಆಗಿ ಚೆನ್ನಾಗಿರ್ತಾಯಿತ್ತು. ಇವಾಗ ನೇಚರ್ ಕಡಿಮೆ ಇದೆ, ಜನ ಜಾಸ್ತಿ ಇರ್ತಾರೆ. ವೀಕೆಂಡಲ್ಲಿ ಹೋಗಿ ನೋಡಿದರೆ ತುಂಬ ಟ್ರಾಫಿಕ್ ಇರುತ್ತೆ. ಮಾರ್ನಿಂಗ್ 6 o'clock ಗೇಟ್ ಓಪನ್ ಮಾಡ್ತಾರೆ. ಸೊ ನೀವು ಬೆಟ್ಟದ ಕೆಳಗಿಂದ ಮೇಲ್ಗಡೆ ರೀಚ್ ಆಗೋಷ್ಟೊತ್ತಿಗೆ ಒಂದು 10 o'clock 12 o'clock ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಟೂ ವೀಲರ್ಸ್ನ ಯೂಸ್ ಮಾಡಿ, ಆದಷ್ಟು ಕಾರ್ಗಳನ್ನ ಅವಾಯ್ಡ್ ಮಾಡಿ ವಾಯು ಮಾಲಿನ್ಯವನ್ನು ಮತ್ತು ಪರಿಸರ ಪ್ರೇಮಿಗಳಾಗಿ ಪರಿಸರವನ್ನು ಕಾಪಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ನ ಒತ್ತಬೇಕು. ಸೊ ಆವಾಗ ನಿಮಗೆ ನನ್ನ ವಿಡಿಯೋ ಬಗ್ಗೆ ಮತ್ತು ನನ್ನ ಮುಂದಿನ ವಿಡಿಯೋಗಳ ಬಗ್ಗೆ ನಿಮಗೆ ಎಲ್ಲ ಒಂದು ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ತುಂಬ ಧನ್ಯವಾದಗಳು. ಜೈ ಕರ್ನಾಟಕ.